ಇವತ್ತು ಬೆಳಗ್ಗೆ ಎದ್ದು ಕೊಲ್ಲೂರು ಮೂಕಾಂಬಿಕೆ ದರ್ಶನಕ್ಕೆ ಹೋದ್ರೆ ನಾನು ಕರ್ನಾಟಕದಲ್ಲಿ ಇದೀನಾ ಇಲ್ಲ ಕೇರಳದಲ್ಲಿ ಇದೀನಾ ಅಂತ ನನಗೆ ಕನ್ಫ್ಯೂಸ್ ಆಗೋಯ್ತು. ಯಾಕಂದ್ರೆ ಈ ದೇವರ ದರ್ಶನಕ್ಕೆ ಬರೋರು ಕೇರಳದವರು ಜಾಸ್ತಿ. ದರ್ಶನ ಮುಗಿಸ್ಕೊಂಡು ಆಮೇಲೆ ನಮ್ಮ ಕಾರ್ ಟೈರ್ನ ಚೇಂಜ್ ಮಾಡ್ಕೊಂಡು ನಾವು ಆನ್ ದಿ ವೇ ಹೋಗುವಾಗ ರೋಡ್ ಸೈಡಲ್ಲಿ ಈ ಫಾಲ್ಸ್ ಸಿಕ್ತು. ಈ ಫಾಲ್ಸ್ ಎಷ್ಟು ಸಖತ್ತಾಗಿತ್ತು ಅಂದರೆ ನಾವು ಅವಾಗ ತಾನೇ ಸ್ನಾನ ಮಾಡಿದ್ರು, ಈ ನೀರಲ್ಲಿ ಮಾತ್ರ ಬೀಳ್ದಿರಕ್ಕೆ ಆಗಲೇ ಇಲ್ಲ. ಫುಲ್ ಮೋಜು ಮಸ್ತಿ ಮಾಡ್ಕೊಂಡು ನಾವು ಅಲ್ಲಿಂದ ಹೊರಟಿದೆ ಕುವೆಂಪು ಅವರ ಮನೆಗೆ. ಈ ಮನೆ ಇರೋ ಪ್ಲೇಸ್ ಹೇಗಿದೆ ಅಂದರೆ ಇಲ್ಲಿಗೆ ಬಂದರೆ ಎಂಥವ್ರಿಗೂ ಕೂಡ ಒಂದು ಕವಿತೆನ ಬರೆದು ಬಿಡಬೇಕು ಅಂತ ಅನ್ಸುತ್ತೆ. ಅಷ್ಟು ಪ್ರಶಾಂತ, ಅಷ್ಟು ಸುಂದರವಾಗಿದೆ. ಆಮೇಲೆ ಅಲ್ಲೇ ಇರೋ ಕವಿಶಾಲೆಗೆ ಹೋಗಿ ಏನು ಗುರು ಇಷ್ಟು ಸಕ್ಕತ್ತಾಗಿದೆ, ಇಷ್ಟು ಪೀಸ್ ಇದೆ, ಸಂಜೆವರೆಗೂ ಎಲ್ಲೂ ಹೋಗೋದೇ ಬೇಡ ಅಂತ ಆರಾಮಾಗಿ ಮಲಗಿದ ನಮಗೆ ಒಂದು ಸಿಡ್ಲು ಹೊಡಿದು ಗುರು ವಂಶಿ ಅಂತ ಮಚ್ಚ ನಾನೆಂತೋ ಇನ್ನೊಂದು ಕ್ಷಣನೂ ಕೂಡ ಇಲ್ಲಿ ಇರಲ್ಲ ಅಂತ ಓಡೇ ಹೋಗ್ಬಿಟ್ಟ. ಆಮೇಲೆ ಅಲ್ಲಿಂದ ಹೊರನಾಡ್ಗೆ ಹೋಗಿ ಅಲ್ಲಿಂದ ಧರ್ಮಸ್ಥಳಕ್ಕೆ ಅಂತ ಹೊರಟು ಟೈಮ್ ಆಲ್ಮೋಸ್ಟ್ 8:30 ಆಗಿದ್ದು. ಈ ಚಾರ್ಮಡಿ ಘಾಟಲ್ಲಿ ಈ ಫಾಗಲ್ಲಿ ರೋಡ್ ಒಂದು ಚೂರು ಅಂದರೆ ಚೂರು ಕೂಡ ಕಾಣಿಸ್ತಾ ಇರಲಿಲ್ಲ. ಸೇಫಾಗಿ ರೀಚ್ ಆಗ್ತೀವೋ ಇಲ್ವೋ ಅನ್ನೋದೇ ಡೌಟ್ ಆಗೋಗಿತ್ತು. ಅಷ್ಟು